ಎಲ್ರಿಗೂ ಇನ್ನೆರಡು ದಿನದಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಇದೆ. ಸೊ ಹಾಗಾಗಿ ನೈವೇದ್ಯಕ್ಕೆ ಚಕ್ಲಿ ಮತ್ತೆ ಕರ್ಜಿಕಾಯಿ ಮಾಡಬೇಕು ಬಾ ಅಂತೇಳಿ ನನ್ನ ಫ್ರೆಂಡ್ ಕರೆದಿದ್ರು. ಸೊ ಅವ್ರ ಮನೆಗೆ ಹೋಗಿದ್ದೆ. ನಾನು ಈ ಹಬ್ಬ ಮಾಡಲ್ಲ, ಸೊ ಅವ್ರಿಗೆ ಹೆಲ್ಪ್ ಆಗುತ್ತೆ ಅಂತೇಳಿ ಹೋಗಿದ್ದೆ. ಪ್ಲಾನ್ ಇದ್ದಿದ್ದು ಗುರುವಾರ ಮಾಡ್ಬೇಕಿಂತ, ಮತ್ತೆ ನಾನು ಊರಿಗೆ ಹೋಗ್ತಾ ಇದ್ದೀನಿ ಅಂತೇಳಿ ಅವರು 2 ದಿನ ಮುಂಚೆನೆ ಮಾಡ್ತಾ ಇದ್ದಾರೆ. ಕರ್ಜಿಕಾಯಿಗೆ ಶೇಂಗಾ, ಪುಟಾಣಿ, ಕೊಬ್ಬರಿ ಪುಡಿ, ಸಕ್ಕರೆ, ಸ್ವಲ್ಪ ಏಲಕ್ಕಿ ಮತ್ತು ಬೆಲ್ಲ ಮಿಕ್ಸಿಗೆ ಹಾಕಿದ್ದೀವಿ. ಟೇಸ್ಟ್ ಮಾತ್ರ ಸಖತ್ತಾಗಿ ಬಂದಿತ್ತು. ಬಿಸಿ ಬಿಸಿದು ಕೂಡ ಚೆನ್ನಾಗಿತ್ತು. ಇನ್ನು ಅಲ್ಲೇ ಮಧ್ಯಾಹ್ನ ಊಟ ಮಾಡಿಕೊಂಡು ಮನೆಗೆ ಬಂದೆ. ಚಕ್ಲಿ ಫಸ್ಟ್ ಎಷ್ಟು ಕಷ್ಟಪಟ್ಟರು ಅದೇನೋ ಒತ್ತಕ್ಕೆ ಬರಲಿಲ್ಲ, ಫುಲ್ ನೋವಾಗ್ತಾಯಿತ್ತು. ಸೊ ಹಂಗೆ ಉಲ್ಟಾ ಹಾಕಿ ಮಾಡೋಣ ಅಂತ ಮಾಡಿದ್ರೆ ಉಲ್ಟಾ ಹಾಕಿದ್ರೆ ಬಂತು. ಮತ್ತು ಇನ್ನು ಸ್ವಲ್ಪ ಹೊತ್ತು ಬಿಟ್ಟು ಹಿಟ್ಟನ್ನು ಇನ್ನು ಸ್ವಲ್ಪ ಮೆತ್ತಗೆ ಮಾಡ್ಕೊಂಡ್ವಿ. ಆಮೇಲೆ ಸ್ವಲ್ಪ ಸಲೀಸಾಗಿ ಬಂತು. ಅದರಲ್ಲಿ ಸ್ವಲ್ಪ ಶೇಂಗಾ ಎಲ್ಲ ಮಿಕ್ಸಿ ಮಾಡಿ ಹಾಕಿದ್ವಿ. ಆ ಶೇಂಗಾಗಳು ಅಡ್ಡ ಇರೋದಕ್ಕೆ ಚಕ್ಲಿ ಅಷ್ಟು ನೀಟಾಗಿ ಬರಲಿಲ್ಲ ಫಸ್ಟು. ಆಮೇಲೆ ನೀಟಾಗಿ ಬಂತು. ಇನ್ನು ಊರಿಗೆ ಹೋಗೋಕ್ಕೆ ನೈಟ್ ಊಟಕ್ಕೆ ಅಂತೇಳಿ ಚಿತ್ರಾನ್ನ ಮಾಡ್ಕೊಂಡಿದ್ದೆ. ಅದನ್ನು ಕೂಡ ಬಾಕ್ಸ್ಗೆ ಹಾಕಿ ಪ್ಯಾಕ್ ಮಾಡ್ಕೊತಾ ಇದ್ದೀನಿ. ಮತ್ತು ಮಕ್ಕಳು ಟ್ರೈನಲ್ಲೇ ಕೇಳ್ತಾರೆ ಅಂತೇಳಿ 1-2 ಬಿಸ್ಕೆಟ್ ಪ್ಯಾಕೆಟು ಮತ್ತು ಫ್ರೂಟ್ಸ್ ಎಲ್ಲ ಹಾಕ್ಕೊಂಡಿದ್ದೀನಿ. ಥ್ಯಾಂಕ್ ಯು.